ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸ್ಪೈಸಿಯಾಗಿರೋವಂಥ ಚಿಕನ್ ಕಬಾಬ್ನ ಮನೆಯಲ್ಲೇ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್: ಚಿಕನ್ ತೊಗೊಂಡಿದ್ದೀನಿ, 300 ಗ್ರಾಮ್ನಷ್ಟಿದೆ. ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ, ಮೀಡಿಯಮ್ ಪೀಸಸ್ ಇದ್ದರೆ ಸಾಕು. ಇದು ಕಾರ್ನ್ಫ್ಲೋರ್ 2 ಟೇಬಲ್ ಸ್ಪೂನಷ್ಟು, ಮೈದಾ ಹಿಟ್ಟು 1 ಟೇಬಲ್ ಸ್ಪೂನ್, ಮೊಟ್ಟೆ ಅರ್ಧ ಸಾಕು. ಅರ್ಧ ಕೆ ಜಿ ಚಿಕನ್ಗೆ 1 ಹಾಕೋಬೇಕು. ಸೊ ನಾನು 300 ಗ್ರಾಮ್ ತೊಗೊಂಡಿರೋದ್ರಿಂದ ಅರ್ಧ ಮೊಟ್ಟೆ ಸಾಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಅಚ್ಕಾರದ ಪುಡಿ 2 ಟೀ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್ ಅಥವಾ ಚಿಕನ್ ಮಸಾಲನಾರು ಹಾಕೋಬೋದು, ಅರಿಶಿನ 1/4 ಟೀ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು ಮೆಣಸಿನ ಪುಡಿ 1 ಟೀ ಸ್ಪೂನ್, ಇದು ಲೆಮನ್ ಜ್ಯೂಸ್ ನಿಂಬೆಹಣ್ಣು 1 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಹಾಕ್ಕೊಂಡು ಉಪ್ಪು 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪನ್ನ, ಅರಿಶಿನ, ಖಾರದ ಪುಡಿ, ಖಾರಕ್ಕೆ ತಕ್ಕಷ್ಟು ನೀವು ಹಾಕೋಬೋದು, ಮೆಣಸಿನ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ನಿಂಬೆಹಣ್ಣು 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಎಲ್ಲ ಕೈನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮಿನಿಮಮ್ ಒಂದು ಅರ್ಧ ಗಂಟೆ ಬಿಡಬೇಕು. ಜಾಸ್ತಿ ಹೊತ್ತಾದರೆ ಫ್ರಿಡ್ಜ್ನಲ್ಲಿ ಇಟ್ಕೊಳ್ಳಿ. ಸೊ ನಾನೊಂದು 3 hours ಇಟ್ಟಿದ್ದೀನಿ. ಅದಾದಮೇಲೆ ಮೊಟ್ಟೆ ಅರ್ಧ ಹಾಕೋಣ. ವೈಟ್ ಪೋರ್ಷನ್ನೇ ಹಾಕ್ಕೊಳ್ಳಿ, ಬೈಂಡಿಂಗಿಗೆ ಅಷ್ಟೇ ಹಾಕೋದು ಮೊಟ್ಟೆನ, ಸ್ವಲ್ಪ ಹಾಕೋಬೇಕು. ಇದಕ್ಕೆ ಮೈದಾ ಮತ್ತು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀವು ಮುಂಚೆನೇ ಮೈದಾ ಕಾರ್ನ್ಫ್ಲೋರ್ ಹಾಕಿದ್ರೆ ತುಂಬ ಎಣ್ಣೆ ಹಿಡಿಯುತ್ತೆ. ಈ ರೀತಿ ಕೊನೆಯಲ್ಲಿ ಹಾಕೋದ್ರಿಂದ ಎಣ್ಣೆ ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ. ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚಿಕನ್ನ ಡೀಪ್ ಫ್ರೈ ಮಾಡ್ಕೋಬೇಕು. ಈ ರೀತಿ ಲೋ ಫ್ಲೇಮ್ನಲ್ಲಿಟ್ಟರೆ ತುಂಬ ಎಣ್ಣೆ ಕುಡಿಯುತ್ತೆ. ಇದನ್ನು ಇಮಿಡಿಯೇಟಾಗಿ ಟರ್ನ್ ಮಾಡಿ. ಮೊಟ್ಟೆ ಹಾಕೋದ್ರಿಂದ ಕೆಳಗಡೆ ಸ್ಟಿಕ್ ಆಗುತ್ತೆ. ಸೊ ಹಾಕಿದ ತಕ್ಷಣ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ, ಒಂದು 5 ನಿಮಿಷ ನೀಟಾಗಿ ಡೀಪ್ ಫ್ರೈ ಮಾಡಿಬಿಟ್ಟು ಟಿಶ್ಯೂನಲ್ಲಿ ತೆಕ್ಕೊಳ್ಳಿ. ಉಳಿದಿದ್ದನ್ನು ಅದೇ ರೀತಿ ಎಣ್ಣೆಯಲ್ಲಿ ಕರಿದುಕೋಬೇಕು. ಇದನ್ನು ಅಷ್ಟೇ ಇಮಿಡಿಯೇಟಾಗಿ ಟರ್ನ್ ಮಾಡಿ. ಈ ರೀತಿ ಇದಕ್ಕೆ ಬೇಕಿದ್ದರೆ ಮೆಣಸಿನ್ಕಾಯಿನ ಸ್ವಲ್ಪ ಸೀಳ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಮೆಣಸಿನ್ಕಾಯಿ ಫ್ರೈ ಮಾಡಿರೋದಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಈ ರೀತಿ ತೆಕ್ಕೊಳ್ಳೋಣ. ನೋಡಿ, ಮುಂಚೆ ಲೇಟಾಗಿ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಒಂಚೂರು ಎಣ್ಣೆ ಕುಡಿದಿಲ್ಲ, ಕ್ರಿಸ್ಪಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಅಷ್ಟೇ, ನೋಡಿದ್ರಲ್ವಾ ಚಿಕನ್ ಕಬಾಬ್ನ ಹೇಗೆ ಮಾಡೋದಂತ ಸುಲಭವಾಗಿ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು.